ಹರಿ ಓಂ. ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಡಾಕ್ಟರ್ ಚಿಕ್ಕಣ್ಣ ಗುರುಜಿ. ಈ ದಿನ ನಾನು ಗರ್ಭಿಣಿ ಸ್ತ್ರೀಯರು ಹೇಳಬೇಕಾದಂತಹ ಮಂತ್ರಗಳನ್ನ ತಗೊಂಡು ಬಂದಿದ್ದೀನಿ. ಈ ಮಂತ್ರಗಳು ಉತ್ತಮವಾದಂತಹ ಮತ್ತು ಆರೋಗ್ಯವಾದಂತಹ ಬುದ್ಧಿಶಕ್ತಿ ಇರತಕ್ಕಂತಹ, ಸಂಸ್ಕಾರ ಇರತಕ್ಕಂತಹ, ಧೈರ್ಯ ಇರತಕ್ಕಂತಹ ಸಂತಾನವನ್ನ ಬೆಳವಣಿಗೆ ಮಾಡೋದಕ್ಕೆ ಇದು ಸಹಾಯ ಆಗತ್ತೆ. ಇದು ಕೆಲವರಿಗೆ ಇದು ಒಂದು ಅನುಮಾನ ಬರ್ಬೋದು, ಮಂತ್ರಗಳು ಹೇಳಿದ್ರೆ ಅದೆಲ್ಲ ಆಗತ್ತಾ ಅಂತ. ಪ್ರತಿಯೊಂದು ಮಂತ್ರಗಳಲ್ಲೂ ಒಂದು ಫ್ರೀಕ್ವೆನ್ಸಿ, ಒಂದು ವೈಬ್ರೇಷನ್ ಅಂತ ಇರುತ್ತೆ. ಆ ವೈಬ್ರೇಷನ್ನು ಗರ್ಭಿಣಿ ಆಗಿರತಕ್ಕಂತಹ ತಾಯಿ ಹೇಳೋದ್ರಿಂದ ಆ ಮಂತ್ರದ ವೈಬ್ರೇಷನ್ ಶಕ್ತಿ ಶರೀರದಲ್ಲಿ, ನರನಾಡಿಗಳಲ್ಲಿ, ರಕ್ತದಲ್ಲಿ ತುಂಬಿಕೊಳ್ಳುತ್ತೆ. ತಾಯಿಯ ರಕ್ತ ಮಗುವಿನ ಕರಳ ಬಳ್ಳಿಯೊಂದಿಗೆ ಮಗುವಿನ ಶರೀರದಲ್ಲೂ ಅದು ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ. ಆದ್ದರಿಂದ ತಾಯಿ ಹೇಳ್ತಕ್ಕಂಥ ಮಂತ್ರದ ಶಕ್ತಿ ಗರ್ಭದಲ್ಲಿ ಬೆಳೀತಾ ಇರತಕ್ಕಂತಹ ಆ ಮಗುಗೂ ಸಹ ತಲುಪುತ್ತೆ ಸ್ನೇಹಿತರೆ. ಹಾಗಾದ್ರೆ ಬನ್ನಿ ಈ ಒಂದು ಮಂತ್ರಗಳನ್ನ ನಾವು ನೋಡೋಣ. ಮೊದಲನೇದಾಗಿ, ಗರ್ಭಾವಸ್ಥೆಯಲ್ಲಿ ಇರತಕ್ಕಂತಹ ಮಹಿಳೆಯರು ಸಾಮಾನ್ಯವಾಗಿ ಈ ಕೆಲವು ನಿಯಮಗಳನ್ನ ಪಾಲನೆ ಮಾಡಬೇಕಾಗತ್ತೆ. ಏನಪ್ಪಾ ಈ ನಿಯಮಗಳು ಅಂದ್ರೆ, ಜಪವನ್ನ ಶಾಂತ ಮನಸ್ಸಿನಿಂದ ಮಾಡಬೇಕು. ಯಾವುದೇ ಒಂದು ತರಾತುರಿಯಲ್ಲಿ, ಆತುರತೆಯಲ್ಲಿ ಮಾಡತಕ್ಕಂಥದ್ದು ಅಲ್ಲ. ಅತಿಯಾದ ಶಬ್ದ ಅಥವಾ ದೈಹಿಕ ಒತ್ತಡ ಬೇಡ. ತಾವು ಜೋರಾಗಿ ಹೇಳಬೇಕು ಬೇಡ. ಮಾನಸಿಕವಾಗಿ ಹೇಳ್ಕೋಬಹುದು ಅಥವಾ ಮೆದು ಧ್ವನಿಯಲ್ಲಿ ಸಹ ತಾವು ಹೇಳ್ಕೋಬಹುದು. ಇನ್ನ ಸೂಕ್ತವಾದಂತಹ ಸಮಯ ಯಾವುದಪ್ಪ ಅಂತ ಹೇಳಿದ್ರೆ, ತಾವುಗಳು ಬೆಳಗ್ಗೆ ಸ್ನಾನ ಮಾಡಿದ ನಂತರ ಅಥವಾ ಪೂಜಾ ಸಮಯದಲ್ಲಿ ಅಥವಾ ಸಂಜೆ ದೀಪಾರಾಧನೆ ಸಮಯದಲ್ಲಿ ಅಥವಾ ದೀಪ ಹಚ್ಚಿದ ನಂತರ ಜಪ ಮಾಡ್ತಕ್ಕಂಥದ್ದು ಸೂಕ್ತವಾದಂತಹ ಸಮಯ. ಇದರಲ್ಲಿ ನಾನು ಮೊದಲೇ ಹೇಳ್ದಂಗೆ ಯಾವುದೇ ಒತ್ತಡ ಬೇಡ. ಯಾಕೆ ಇದು ಒತ್ತಡ ಬೇಡ ಅಂತಂದ್ರೆ, ನಾವು ಒಂದು ಏನೋ ಜಪ ಕೊಟ್ಬಿಟ್ಟಿದಾರಪ್ಪ, ಇದು ನಾನು 100 ಸರಿ ಮಾಡಬೇಕು, 1000 ಸರಿ ಮಾಡಬೇಕು, ಆ ರೀತಿ ಇಲ್ಲ. ನೋಡಿ ಸ್ನೇಹಿತರೆ, ನಾನು ಕೆಳಗಡೆ ಸಂಖ್ಯೆಗಳನ್ನ ಕೊಟ್ಟಿದ್ದೀನಿ. ಕೇವಲ 11 ಸಾರಿ ಮಾಡಿ. ನಿಮಗೆ ತುಂಬಾನೇ ಕೆಲಸಗಳಿದೆ, ತಾವು ಮಾಡಕ್ಕೆ ಆಗ್ತಿಲ್ಲ ಅಂತಂದ್ರೆ, ಜಪ ಮಾಡಕ್ ಆಗ್ತಿಲ್ಲ ಅಂದ್ರೆ ಕೇವಲ 11 ಬಾರಿ ಮಾತ್ರ ಮಾಡಿ. ಎಲ್ಲ 21 ಸರಿ ಮಾಡಿ ಅಥವಾ 108 ಸರಿ ಜಪ ಮಾಡಿ, ಸಾಕಾಗತ್ತೆ. ಗೊತ್ತಾಯ್ತಲ್ಲ ಸ್ನೇಹಿತರೆ? ಹಾಗಾದ್ರೆ ಬನ್ನಿ, ಈಗ ನಾವು ವಾರಗಳ ಆ ಮುಖೇನ ಅಂದ್ರೆ, ಈಗ ಅವರಿಗೆ ಗರ್ಭಿಣಿ, ಮೊದಲನೇ ವಾರದ ಗರ್ಭಿಣಿನ, 2ನೇ ವಾರದ, ಹೀಗೆ ನಾವು ಅದನ್ನ ಗುಂಪು ಮಾಡಿ ಆ ಗುಂಪಿನ ಪ್ರಕಾರ ನಾವು ಮಂತ್ರಗಳನ್ನ ನೋಡ್ತಾ ಹೋಗೋಣ. ಈಗ ಮೊದಲನೇದಾಗಿ ಸ್ನೇಹಿತರೆ, ಈಗ ಮೊದಲನೇ ವಾರದಿಂದ ಹಿಡಿದು 4ನೇ ವಾರದವರೆಗೂ ತುಂಬಾ ಸೂಕ್ತವಾದಂತಹ ಜಪ ಅಂತಂದ್ರೆ ಗಣಪತಿ ಮಂತ್ರ. ಓಂ ಗಂ ಗಣಪತಯೇ ನಮಃ. ಈ ಮಂತ್ರವನ್ನ ಗರ್ಭಿಣಿಯರು 1ನೇ ವಾರ, 2ನೇ ವಾರ, 3ನೇ ವಾರ ಮತ್ತು 4ನೇ ವಾರದವರೆಗೂ ಇದು ಜಪ ಮಾಡಬೇಕಾಗತ್ತೆ. ಏನಪ್ಪಾ ಈ ಮಂತ್ರದ ಉದ್ದೇಶ? ವಿಘ್ನ ನಿವಾರಣೆ. ಇದು 1ನೇ ವಾರ ಅಂತಂದ್ರೆ, ಈಗ ಅವರು ಯಾವ ತಿಂಗಳಲ್ಲಿ ಅವರು ಕನ್ಸೀವ್ ಆಗ್ಬೇಕು, ಪ್ರೆಗ್ನೆಂಟ್ ಮಗು ಬೇಕು ಅಂತ ಅವರು ಪ್ಲಾನ್ ಮಾಡ್ಕೊಳ್ತಾರೆ, ಆ ಮಂತ್ನಿಂದ ಒಂದು ವಿಘ್ನ ನಿವಾರಣೆ, ಯಾವುದೇ ಒಂದು ವಿಘ್ನಗಳು ಇರಬಾರದು, ಒಂದು ಶುಭಾರಂಭ ಆಗಲಿ ಅಂತ ನಾವು ಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು. ಇಲ್ಲ, ಒಂದು ವೇಳೆ ಅವ್ರಿಗೆ ಕನ್ಸೀವ್ ಆಗಿದ್ರೆ ಇದನ್ನ 1 ದಿನದ ಮಟ್ಟಿಗೆ ಮಾತ್ರ, ಅಂದ್ರೆ ಇವಾಗ ಅವ್ರಿಗೆ 4 ವಾರ ಆಗಿದೆ, 5ನೇ ವಾರದಲ್ಲಿ ಅವರು ಯೂರಿನ್ ಟೆಸ್ಟ್ ಮಾಡ್ಕೊಂಡಿದ್ದಾರೆ, ಆಗ ಗೊತ್ತಾಗಿದೆ, ಗುರುಗಳೇ ಈಗ ನಮ್ಗೆ 1.5 ತಿಂಗಳಾಗಿದೆ, ನಾವ್ ಏನ್ ಮಾಡೋದು, ಮೊದಲನೇ ಇದು ನಾವು ಮಿಸ್ ಮಾಡ್ಕೊಂಡ್ವಲ್ಲ. ಚಿಂತೆ ಇಲ್ಲ, 1 ದಿನ ಮಾತ್ರ ಆಲ್ರೆಡಿ ಶುಭಾರಂಭ ಆಗಿದೆ. ಗಣಪತಿಗೆ ಕೃತಜ್ಞತಾ ಪೂರ್ವಕವಾಗಿ ಈ ಮಂತ್ರವನ್ನ 1 ದಿನದ ಮಟ್ಟಿಗೆ 108 ಸರಿ ಜಪ ಮಾಡಿ ಸಮರ್ಪಣೆ ಮಾಡಿ, ಮತ್ತೆ ಮುಂದಿನ ಒಂದು 5ನೇ ವಾರದಿಂದ 8ನೇ ವಾರದ ಮಂತ್ರವನ್ನ ತಾವು ಪ್ರಾರಂಭ ಮಾಡಬಹುದು. ಇನ್ನ ಕೆಲವರು ಈ ವಿಡಿಯೋ ನೋಡ್ತಾ ಇರತಕ್ಕಂಥವ್ರು 3ನೇ ತಿಂಗಳ ಗರ್ಭಿಣಿ ಇರ್ಬೋದು, 5ನೇ ತಿಂಗಳ ಗರ್ಭಿಣಿ ಇರ್ಬೋದು, 8ನೇ ತಿಂಗಳ ಗರ್ಭಿಣಿ ಇರ್ಬೋದು. ಸೊ ತಾವೇನ್ ಮಾಡಿ ಅಂತಂದ್ರೆ, ಈಗ ನಿಮಗೆ ಯಾವುದು ವಾರ ಇಲ್ಲಿ ನಿಮಗೆ ಆಲ್ರೆಡಿ ಆಗೋಗಿದೆ, ಒಂದೊಂದು ದಿನ ಒಂದೊಂದು ದೇವರ ಜಪವನ್ನ ಮಾಡ್ಕೊಳ್ತಾ ಬನ್ನಿ. ಹಾಗೆ ಮತ್ತೆ ನಿಮ್ಮ ಪ್ರೆಗ್ನೆನ್ಸಿ ವೀಕು ಯಾವ
ವಾರದಲ್ಲಿ ಇಲ್ಲಿ ಬೀಳುತ್ತೆ, ಅಲ್ಲಿ ನಾನು ಏನ್ ಮಂತ್ರ ಕೊಟ್ಟಿದ್ದೀನಿ ಅದನ್ನ ತಾವು ಹೇಳಿಕೊಂಡ್ರೆ ಆಗತ್ತೆ. ಇನ್ನ ಮುಂದಕ್ಕೆ 5ನೇ ವಾರದಿಂದ 8ನೇ ವಾರದವರೆಗೂ ಅಂದ್ರೆ 2ನೇ ತಿಂಗಳು ಸಂತಾನ ಗೋಪಾಲ ಮಂತ್ರವನ್ನ ಹೇಳಬೇಕಾಗತ್ತೆ. ಓಂ ದೇವಕಿ ಸುತ ಗೋವಿಂದ ವಾಸುದೇವ ಜಗತ್ಪತೆ ದೇಹಿ ಮೇ ತನಯಂ ಕೃಷ್ಣ ತ್ವಾಮಹಂ ಶರಣಂ ಗತಃ. ಈ ಮಂತ್ರವನ್ನ ತಾವು ಹೇಳಬೇಕು. ಇದು ಏನಪ್ಪ ಉದ್ದೇಶ ಅಂತಂದ್ರೆ, ಹೊಟ್ಟೆನಲ್ಲಿ ಇರತಕ್ಕಂತ ಆ ಭ್ರೂಣದ ರಕ್ಷಣೆ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಮಾಡ್ತಾರೆ ಮತ್ತು ದೈವಿಕವಾದಂತಹ ಆಶೀರ್ವಾದ ಲಭಿಸುತ್ತೆ. ತಾಯಿಗೂ ಮತ್ತೆ ಗರ್ಭದಲ್ಲಿ ಇರುವ ಶಿಶುವಿಗೆ ದೈವಿಕ ಆಶೀರ್ವಾದ, ಒಂದು ಸೆಕ್ಯೂರ್ಡ್ ಶೀಲ್ಡ್ ಸೃಷ್ಟಿಯಾಗತ್ತೆ. ಈ ಒಂದು ಮನಸ್ಥಿತಿ ಇಲ್ಲಿ ನಾನು ಏನು ಉದ್ದೇಶ ಕೊಟ್ಟಿದ್ದೀನಿ, ಈ ಉದ್ದೇಶವನ್ನ ಗರ್ಭಿಣಿಯರು ಅಂದ್ರೆ ತಾಯಿಯಂದರು ಮನಸ್ಸಿನಲ್ಲಿ ಅದನ್ನ ಇಟ್ಕೊಂಡು, ಅಂದ್ರೆ ಆ ಒಂದು ಪಾಸಿಟಿವ್ ಥಾಟ್, ಈ ಮಂತ್ರ ಹೇಳೋದ್ರಿಂದ ನನಗೆ ಈ ಒಂದು ಉದ್ದೇಶ ಪ್ರಾಪ್ತಿ ಆಗತ್ತೆ ಅಂತ ಮನಸ್ಸಿನಲ್ಲಿ ಅದನ್ನ ತಗೊಂಡು ನೀವು ಜಪ ಮಾಡಿದ್ದೆ ಆದ್ರೆ ನಿಮ್ಮ ರಕ್ತದಲ್ಲಿ ಆ ಒಂದು ಫ್ರೀಕ್ವೆನ್ಸಿ ವೈಬ್ರೇಷನ್ನು ಸೇರ್ಕೊಂಡು ಅದು ಮಗುವಿನ ರಕ್ತದಲ್ಲೂ ಹರಿಯಕ್ಕೆ ಶುರು ಆಗತ್ತೆ. ಗೊತ್ತಾಯ್ತಲ್ಲ ಸ್ನೇಹಿತರೆ? ಇದು ಕೆಲವರಿಗೆ ಇದೊಂದು ಅನುಮಾನ ಇರ್ಬೋದು. ಮೆಡಿಕಲ್ ಸೈನ್ಸ್ ಪ್ರಕಾರ ತಾ ತಾಯಿಯ ಗರ್ಭದ ಒಳಗಡೆ ಕರುಳಿನ ಬಳ್ಳಿ ಮಗುವಿನ ಹೊಕ್ಕಳಿಗೆ ಹೇಗೆ ಜಾಯಿನ್ ಆಗಿರುತ್ತೆ, ತಾಯಿಯ ರಕ್ತ ಆ ಆ ಬರಳಿ ಮುಖಾಂತರ ಮಗುವಿಗೆ ಅದು ಚಲನೆ ಆಗ್ತಾ ಇರತ್ತೆ. ಸೊ ಆದ್ದರಿಂದ ತಾಯಿ ತಿಂತಕ್ಕಂಥ ಪೌಷ್ಟಿಕ ಆಹಾಂಶದ ಆ ರಕ್ತದಲ್ಲಿ ಇರ್ತಕ್ಕಂಥದ್ದು ಅಂಶ ಮಗುವಿಗೂ ಸೇರುತ್ತೆ. ಅದೇ ರೀತಿ ಈ ಮಂತ್ರ ಜಪದಿಂದ ಆಗ್ತಕ್ಕಂಥ ಫ್ರೀಕ್ವೆನ್ಸಿಯೂ ಸಹ ಮಗುವಿಗೆ ಸೇರ್ತಾ ಹೋಗುತ್ತೆ. ಇನ್ನು 3ನೇ ತಿಂಗಳು ಅಂದರೆ 9ನೇ ವಾರದಿಂದ 12ನೇ ವಾರ, ಇಲ್ಲಿ ಗಾಯತ್ರಿ ಮಂತ್ರವನ್ನ ಜಪ ಮಾಡಬೇಕು. ಓಂ ಭೂರ್ಭುವತ್ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಈ ಮಂತ್ರವನ್ನ ಹೇಳೋದ್ರಿಂದ ಬುದ್ಧಿ, ಮಗುವಿನ ಅಂದ್ರೆ ಭ್ರೂಣದ ಬುದ್ಧಿ, ಚೈತನ್ಯ ಮತ್ತು ಸಾತ್ವಿಕತೆ ಇಂಪ್ರೂವ್ ಆಗತ್ತೆ ಅಥವಾ ಬೆಳವಣಿಗೆ ಆಗತ್ತೆ. ಇನ್ನು ಮುಂದಿನ ಒಂದು ಮಂತ್ರ 4ನೇ ತಿಂಗಳು ಅಂದ್ರೆ 3 ತಿಂಗಳು ಕಂಪ್ಲೀಟ್ ಆದ್ಮೇಲೆ 13ನೇ ವಾರದಿಂದ 16ನೇ ವಾರದಲ್ಲಿ ಶ್ರೀರಾಮ ತಾರಕ ಮಂತ್ರವನ್ನ ಜಪ ಮಾಡಬೇಕು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಈ ಮಂತ್ರವನ್ನ ತಾವು 13ನೇ ವಾರದಿಂದ 16ನೇ ವಾರದವರೆಗೂ ಇದು ಜಪ ಮಾಡಬೇಕು. ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಮನಃಶಾಂತಿ ಮತ್ತು ಧೈರ್ಯ ಪ್ರಾಪ್ತಿಗಾಗಿ. ಅಂದ್ರೆ ತಾಯಿಗೂ ಮತ್ತೆ ಆ ಮಗುವಿಗೂ ಮನಃಶಾಂತಿ ಲಭಿಸುತ್ತೆ, ಒಂದು ಧೈರ್ಯ ಪ್ರಾಪ್ತಿ ಆಗತ್ತೆ. ಇನ್ನು ಮುಂದೆ 17ನೇ ವಾರದಿಂದ 20ನೇ ವಾರ ಅಂದ್ರೆ 5ನೇ ತಿಂಗಳಲ್ಲಿ ಮಾಡಬೇಕಾಗಿರ್ತಕ್ಕಂತಹ ಮಂತ್ರ ಜಪ ಮೃತ್ಯುಂಜಯ ಮಂತ್ರ, ಮಹಾಮೃತ್ಯುಂಜಯ ಮಂತ್ರ. ಈ ಮಂತ್ರವನ್ನ ತಾವು 11 ಸರಿ ಅಥವಾ 21 ಸರಿ ಮಾಡಿದ್ರೆ ಸಾಕಾಗತ್ತೆ. 108 ಅಂತಂದ್ರೆ ಕನಿಷ್ಠ 1 ಗಂಟೆಗಳ ಕಾಲ ಹಿಡಿಯತ್ತೆ ಇದನ್ನ ಹೇಳಬೇಕು ಅಂತಂದ್ರೆ ನಿಧಾನವಾಗಿ. ಆದ್ರಿಂದ ಕೆಲವು ದೀರ್ಘವಾಗಿರ್ತಕ್ಕಂತಹ ಮಂತ್ರಗಳನ್ನ ಇಲ್ಲ ಅದನ್ನ ಸ್ಪ್ಲಿಟ್ ಮಾಡಿಕೊಂಡು ಬೆಳಗ್ಗೆ 54 ಇಲ್ಲ ಸಂಜೆ 54 ಸಹ ತಾವು ಹೇಳಬಹುದು. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಈ ಮಂತ್ರ ಹೇಳೋದ್ರಿಂದ ಆರೋಗ್ಯ ಮತ್ತು ರಕ್ಷಣೆ ಪ್ರಾಪ್ತಿಯಾಗತ್ತೆ ತಾಯಿಗೂ ಸಹ ಮತ್ತೆ ಗರ್ಭದಲ್ಲಿ ಇರ್ತಕ್ಕಂಥ ಶಿಶುವಿಗೂ ಸಹ. ಇನ್ನು 6ನೇ ವಾರ ಅಂತಂದ್ರೆ 21ನೇ 6ನೇ ತಿಂಗಳು 21ನೇ ವಾರದಿಂದ 24ನೇ ವಾರ ವಿಷ್ಣುವಿನ ಮಂತ್ರ ಓಂ ನಮೋ ನಾರಾಯಣಾಯ. ಈ ಮಂತ್ರವನ್ನ ಹೇಳೋದ್ರಿಂದ ತಾಯಿಗೂ ಮತ್ತು ಗರ್ಭದಲ್ಲಿ ಇರತಕ್ಕಂತಹ ಶಿಶುವಿಗೆ ಭದ್ರತೆ, ಶಾಂತಿ ಮತ್ತು
ಸಾತ್ವಿಕ ಮನೋಭಾವ ಸಿಗತ್ತೆ. ಇನ್ನು 7ನೇ ತಿಂಗಳು ಅಂದರೆ 25ನೇ ವಾರದಿಂದ 28ನೇ ವಾರದವರೆಗೆ ಶ್ರೀ ಕೃಷ್ಣ ಮಂತ್ರವನ್ನ ಜಪ ಮಾಡಬೇಕು. ಓಂ ಕ್ಲೀಂ ಕೃಷ್ಣಾಯ ನಮಃ. ಈ ಮಂತ್ರವನ್ನ ಜಪ ಮಾಡೋದ್ರಿಂದ ತಾಯಿಗೂ ಮತ್ತು ಗರ್ಭದಲ್ಲಿರ್ತಕ್ಕಂಥ ಶಿಶುವಿಗೆ ಸಂತೋಷ, ಪ್ರೀತಿ ಮತ್ತೆ ಸೌಮ್ಯತೆ ಸಿಗತ್ತೆ, ವೃದ್ಧಿ ಆಗತ್ತೆ. ಇನ್ನು 8ನೇ ತಿಂಗಳು ಅಂದ್ರೆ 29ನೇ ವಾರದಿಂದ 32ನೇ ವಾರದವರೆಗೆ ಸರಸ್ವತಿ ಮಂತ್ರವನ್ನ ಜಪ ಮಾಡಬೇಕು. ಓಂ ಐಂ ಸರಸ್ವತ್ಯೈ ನಮಃ. ಯಾಕೆಂದ್ರೆ ಈ 8ನೇ ತಿಂಗಳೇನಿದೆ, ಮಗುವಿಗೆ ಒಂದು ಜ್ಞಾನ ಶಕ್ತಿ ವೃದ್ಧಿ ಆಗ್ತಕ್ಕಂತಹ, ಡೆವಲಪ್ ಆಗ್ತಕ್ಕಂತಹ ಸಮಯ. ಈ ಸಮಯದಲ್ಲಿ ಮಗುವಿನ ಜ್ಞಾನಶಕ್ತಿ ಮತ್ತು ಸಾತ್ವಿಕ ಚಿಂತನೆ ಆ ಮಗುವಿನಲ್ಲಿ ಬರಲಿ ಮತ್ತು ತಾಯಿಯಲ್ಲೂ ಸಹ ಇದು ಬರಲಿ. ಯಾಕೆಂದ್ರೆ ತಾಯಿಯ ಮನಸ್ಥಿತಿ ಹೆಂಗಿರುತ್ತೆ ಅದೇ ಮಗುವಿಗೂ ಮನಸ್ಥಿತಿ, ಆ ಜ್ಞಾನಶಕ್ತಿ ಬರುತ್ತೆ. ಆದ್ದರಿಂದ ಈ ಒಂದು ಮಂತ್ರವನ್ನ ಅಂದ್ರೆ ಸರಸ್ವತಿ ಮಂತ್ರವನ್ನ 8ನೇ ತಿಂಗಳಲ್ಲಿ ಹೇಳೋದು ಸೂಕ್ತವಾಗಿದೆ. ಇನ್ನು 9ನೇ ತಿಂಗಳು ಅಂತಂದ್ರೆ 33ನೇ ವಾರದಿಂದ 36ನೇ ವಾರದವರೆಗೆ ದುರ್ಗಾ ಮಂತ್ರವನ್ನ ಹೇಳಬೇಕಾಗತ್ತೆ. ಓಂ ದುಂ ದುರ್ಗಾಯೈ ನಮಃ. ಈ ಮಂತ್ರವನ್ನ ಹೇಳೋದ್ರಿಂದ ತಾಯಿ ಮತ್ತು ಮಗುವಿಗೆ ಶಕ್ತಿ, ಧೈರ್ಯ ಮತ್ತು ಗರ್ಭಕ್ಕೆ ಸುರಕ್ಷತೆ ಪ್ರಾಪ್ತಿಯಾಗತ್ತೆ. ತಾಯಿಯ ಶ್ರೀರಕ್ಷೆ, ಏಕೆಂದರೆ ದುರ್ಗಾ ಮಾತಾ ಪಾರ್ವತಿ ತಾಯಿಯ ಅಂಶ ಒಂದು ಶ್ರೀರಕ್ಷೆಯನ್ನ ಕೊಡ್ತಾರೆ. ಇನ್ನು ಪ್ರಸವದ ಸಮಯ ಅಂದ್ರೆ 9 ತಿಂಗಳು ಆದ ನಂತರ ಅಂದ್ರೆ 37ನೇ ವಾರದಲ್ಲಿ ಆಗ್ಬೋದು, 38ರಲ್ಲಿ ಆಗ್ಬೋದು, 39ರಲ್ಲಿ ಆಗ್ಬೋದು, ಅಥವಾ 40ನೇ ವಾರದಲ್ಲಿ ಆಗ್ಬೋದು. ಈ 9 ತಿಂಗಳು ತುಂಬಿದ ನಂತರ ಅಂದ್ರೆ 10ನೇ ತಿಂಗಳು ಬಿದ್ದ ನಂತರ ಶಾಂತಿ ಮಂತ್ರವನ್ನ ಹೇಳ್ಕೋಬೇಕಾಗತ್ತೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಈ ಮಂತ್ರವನ್ನ ಕೇವಲ 3 ಬಾರಿ ಅಥವಾ 11 ಬಾರಿ ಮಾತ್ರ ಹೇಳಿದ್ರೆ ಸಾಕಾಗತ್ತೆ ಪ್ರತಿನಿತ್ಯ. ಅದರಲ್ಲೂ ರಾತ್ರಿ ಮಲಗುವಂತಹ ಸಮಯದಲ್ಲಿ ಇದನ್ನ ಹೇಳೋದ್ರಿಂದ ಇನ್ನು ನಿಮಗೆ ಒಂದು ಮನಃಶಾಂತಿ ಹಾಗೂ ಸುಖಕರವಾದಂತಹ ಪ್ರಸವ ಆಗೋದಕ್ಕೆ ಇದು ಅನುಕೂಲ ಮಾಡಿಕೊಳ್ಳುತ್ತೆ. ಆ ದಿನದಲ್ಲಿ ಬೆಳಗ್ಗೆ ಪೂಜೆ ಸಮಯ ಅಥವಾ ಸಂಜೆ ದೀಪಾರಾಧನಾ ಸಮಯದಲ್ಲಿ ಸಹ ಹೇಳ್ಬಹುದು. ಇದನ್ನ ನೀವು 21 ಅಥವಾ 108 ಸಾರಿ ಹೇಳಬೇಕು ಅಂದ್ರೆ ತುಂಬಾನೇ ಸಮಯ ಹಿಡಿಯೋದ್ರಿಂದ ಕನಿಷ್ಠ 3 ಸರಿನಾದ್ರೂ ಹೇಳಿ ಅಥವಾ 11 ಸಾರಿ ಹೇಳಿ. ಎಲ್ಲಾ ಮಂತ್ರದ ತರ ಈ ಮಂತ್ರವನ್ನ ಯಾವುದೇ ಕಾರಣಕ್ಕೂ ಸ್ಪೀಡ್ ಆಗಿ ಹೇಳಬಾರದು. ಇದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಧಾನಗತಿಯಲ್ಲಿ ಈ ಮಂತ್ರವನ್ನ ಹೇಳಬೇಕು. ಆ ಕೊನೆಯದಾಗಿ ಕೊಟ್ಟಿರತಕ್ಕಂತಹ ಓಂ ಶಾಂತಿ 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 ಇದನ್ನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಧಾನವಾಗಿ ಹೇಳಬೇಕು. ಉದಾಹರಣೆಗೆ ಓಂ ಶಾಂತಿ ಶಾಂತಿ ಶಾಂತಿ. ಈ ಒಂದು ಶಾಂತಿ ಮಂತ್ರವನ್ನ ಶಾಂತವಾಗಿ ನಿಧಾನಗತಿಯಲ್ಲಿ ಹೇಳಿದಾಗ ಮೈಯಲ್ಲಿ ಒಂದು ರೋಮಾಂಚನವಾದಂತಹ ಆ ಶಾಂತಿ ಪ್ರಾಪ್ತಿಯಾಗತ್ತೆ. ಇದು ನಿಮ್ಮ ಅನುಭವ ತಗೊಳ್ಳಿ ಸ್ನೇಹಿತರೆ. ಇದನ್ನ ನಿಧಾನಗತಿಯಲ್ಲಿ ಇದನ್ನ ಹೇಳಿ ನೋಡಿ, ನಿಮಗೆ ಇದು ಅನುಭವ ಆಗತ್ತೆ. ಇನ್ನು ಇಷ್ಟೆಲ್ಲಾ ಮಂತ್ರಗಳು ನಮ್ಗೆ ಹೇಳಕ್ಕಾಗ್ತಿಲ್ಲ ಗುರುಗಳೇ, ನಾನು ಈಗ ತಾನೇ ಮಂತ್ರ ಸಿಕ್ಕಿದೆ, ಈಗ ನನಗೆ 9 ತಿಂಗಳು ತುಂಬಿಟ್ಟಿದೆ, ಈಗ ನಾನು 10ನೇ ತಿಂಗಳು, ಇನ್ನೊಂದು 5 ದಿನ ಇದೆ, ಇನ್ನೊಂದು ವಾರ ಇದೆ ನನಗೆ, ನಾನು ಯಾವ ಮಂತ್ರ ಜಪ ಮಾಡ್ಲಿ ಅನ್ನೋ ಸಂಶಯ ಬರ್ಬೋದು. ಇದು ಶಾಂತಿ ಮಂತ್ರ ಸುಖಕರ ಪ್ರಸವಕ್ಕಾಗಿ. ಮತ್ತೆ ಇಷ್ಟೆಲ್ಲ ಮಂತ್ರಗಳು ನಮ್ಗೆ ಹೇಳೋದಕ್ಕೆ ಇಷ್ಟ ಇಲ್ಲ ಅನ್ನುವಂಥವ್ರು ನೋಡಿ, 1ನೇ ವಾರದಿಂದ ಹಿಡಿದು 40ನೇ ವಾರದವರೆಗೂ ಅಂದ್ರೆ
ಈ ಸಂಪೂರ್ಣ ಗರ್ಭಾವಸ್ಥಾ ಸಮಯ ಏನಿದೆ, ಇದರಲ್ಲಿ ಈ ಎರಡು ಮಂತ್ರವನ್ನ, ಎರಡರಲ್ಲಿ ಯಾವ್ದಾದ್ರು ಒಂದು ಮಂತ್ರವನ್ನ ತಾವು ಹೇಳಬಹುದು. ಓಂ ನಮೋ ನಾರಾಯಣಾಯ, ಅಥವಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಈ ಎರಡರಲ್ಲಿ ಯಾವುದಾದ್ರೂ ಒಂದು ಮಂತ್ರವನ್ನ ನಾನು ಮುಂಚೆ ಹೇಳ್ದಂಗೆ 11 ಅಥವಾ 21 ಅಥವಾ 108 ಬಾರಿ ಜಪ ಮಾಡಬಹುದು. ಅಂದ್ರೆ ಆಯಾ ತಿಂಗಳಲ್ಲಿ ನಾನು ಏನೇನ್ ಮಂತ್ರಗಳು ಕೊಟ್ಟಿದ್ದೀನಿ, ಆಯಾ ಮಂತ್ರ ಪಠಣೆಯಿಂದ ಆ ಭ್ರೂಣ ಬೆಳವಣಿಗೆಗೆ ಅನುಕೂಲ ಆಗತ್ತೆ. ಇಲ್ಲ ನಾವು ಆ ರೀತಿ ಬೇಡ, ನಾನು ಒಂದೇ ಮಂತ್ರವನ್ನ ನಾನು ಪ್ರತಿ ದಿವಸನೂ ನಾನು ಜಪ ಮಾಡಕ್ ನನಗಿಷ್ಟ ಅಂತಂದ್ರೆ, ಈ ಎರಡು ಮಂತ್ರಗಳಲ್ಲಿ ಯಾವುದಾದ್ರೂ ಒಂದು ಮಂತ್ರವನ್ನ ಆಯ್ಕೆ ಮಾಡ್ಕೊಳ್ಳಿ. ಇದು ಗರ್ಭಾವಸ್ಥೆಯಲ್ಲಿ ಅತ್ಯಂತ ಸುರಕ್ಷಿತ ಮತ್ತು ಎಲ್ಲಾ ಕಾಲಕ್ಕೂ ಅನುಕೂಲಕರವಾದಂತಹ ಮಂತ್ರಗಳು ಅಂತ ವೇದಶಾಸ್ತ್ರಗಳಲ್ಲಿ, ಆಮೇಲೆ ಹಿರಿಯ ಗುರುಗಳು ಹೇಳಿರುವಂತಹ ಮಂತ್ರಗಳನ್ನ ನಾನಿಲ್ಲಿ ಕೊಟ್ಟಿದ್ದೀನಿ. ಇನ್ನ ಈ ಮಂತ್ರಗಳನ್ನೆಲ್ಲ ಹೊರತುಪಡಿಸಿ ತಾವುಗಳು ಯಾವುದೇ ಒಂದು ಮಂತ್ರ ದೀಕ್ಷೆ ಏನಾದರೂ ತಗೊಂಡಿದ್ರೆ, ಇದರ ಜೊತೆಗೆ ಆ ಮಂತ್ರ ದೀಕ್ಷೆ ಏನ್ ತಗೊಂಡಿದ್ದೀರಿ ಆ ಮಂತ್ರವನ್ನು ನಿಮಗೆ ಎಷ್ಟು ಆಗತ್ತೋ ಅಷ್ಟು ನೀವು ಜಪ ಮಾಡ್ಕೋಬಹುದು ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಎಲ್ಲ ಗರ್ಭಿಣಿ ಸ್ತ್ರೀಯರಿಗೂ ಈ ಮಂತ್ರ ಜಪದಿಂದ ತಮ್ಮ ಗರ್ಭದಲ್ಲಿ ಬೆಳೀತಾ ಇರತಕ್ಕಂತಹ ಮಗುವಿಗೆ ತಾವು ನಂಬಿರ್ತಕ್ಕಂಥ ಇಷ್ಟ ದೇವತೆ, ಕುಲದೇವತೆ ಹಾಗೂ ನಿಮ್ಮ ಮನೆಯ ದೇವರ ಸಂಪೂರ್ಣ ಆಶೀರ್ವಾದ ಪ್ರಾಪ್ತಿ ಆಗಿ ಸುಖವಾದ ಪ್ರಸವದಿಂದ ತಾಯಿ ಮಗು ಆರೋಗ್ಯವಾಗಿ ಇರಲಿ ಅಂತ ಕೇಳ್ಕೊಳ್ತಾ, ಹರಸ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರಿ ಓಂ. ನಮಸ್ಕಾರ ಸ್ನೇಹಿತರೆ.